12ನೆಯ ಶತಮಾನ. ಈ ಭರತಖಂಡದಲ್ಲಿ ಧಾರ್ಮಿಕವಾದ, ಸಾಮಾಜಿಕವಾದ, ಆರ್ಥಿಕವಾದ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಕಾಲ ಅದು ಕಲ್ಯಾಣ. ಕಲ್ಯಾಣದ ನಾಡಿನಲ್ಲಿ ಪ್ರಧಾನಮಂತ್ರಿಯಾಗಿ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ನಿತ್ಯವೂ 196,000 ಗಣಗಳಿಗೆ ದಾಸೋಹವನ್ನು ಮಾಡ್ತಾ ಯಾವುದೇ ರೀತಿಯ ಜಾತಿ ಭೇದ ಭಾವ ಮಾಡದೆ, ಅಲ್ಲಿ ವರ್ಗಭೇದ ಇಲ್ಲ, ವರ್ಣಭೇದ ಇಲ್ಲ, ಲಿಂಗಭೇದ ಇಲ್ಲ, ಮೇಲು ಕೀಳು ಬಡವ ಶ್ರೀಮಂತ ಎಂಬತಕ್ಕಂಥ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂಥ ಐಕ್ಯತೆ ಭಾವದಿಂದ ಬದುಕ್ತಕ್ಕಂಥವನು ವಿಶ್ವಗುರು ಬಸವಣ್ಣ. ಅಪೂರ್ವವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ವಿಶ್ವಗುರು ಬಸವಣ್ಣವರು. ಆ ಅನುಭವ ಮಂಟಪದಲ್ಲಿ ಶೂನ್ಯಪೀಠ, ಈ ಪ್ರಪಂಚದಲ್ಲಿ ಒಂದು ಐತಿಹಾಸಿಕ ಒಂದು ಘಟನೆ. ಅದು ಸಾಮಾಜಿಕ ಸಾಮರಸ್ಯವನ್ನು ತಂದುಕೊಳ್ಳಲು ಎಲ್ಲರೂ ಒಂದೇ ಛತ್ತಿನ ಅಡಿಯಲ್ಲಿ ಬಂದು ವಿಚಾರಗಳನ್ನು ಮಾಡಲು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯೊಂದಿಗೆ ಸ್ಥಾಪಿಸಿರ್ತಕ್ಕಂಥದ್ದು ಅನುಭವ ಮಂಟಪ. ಇಡೀ ಜಗತ್ತಿನಲ್ಲಿಯೇ ಪ್ರಪ್ರಥಮವಾಗಿರ್ತಕ್ಕಂಥ ಸಂಸತ್ತು ಅದು. ಅಲ್ಲಿ ಸ್ಪೀಕರ್ ಅಂದ್ರೆ ಶೂನ್ಯ ಪೀಠದ ಒಡೆಯ ಅಲ್ಲಮ ಪ್ರಭುದೇವರು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ 6 ಮೆಟ್ಟಲುಗಳುಳ್ಳ, ಅದಕ್ಕೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ್ಮ ಎಂಬತಕ್ಕಂಥ 6 ತತ್ವಗಳನ್ನು ಹೊಂದಿಸಿ ಅದಕ್ಕೆ 6 ಚಕ್ರಗಳನ್ನು ಸ್ಥಾಪಿಸಿ ಅದ್ಭುತವಾಗಿರ್ತಕ್ಕಂಥ ಲಿಂಗಾಂಗ ಸಾಮರಸ್ಯವನ್ನು ತಿಳಿಸ್ತಕ್ಕಂಥ ಒಂದು ಪೀಠ, ಅದಕ್ಕೆ ಶೂನ್ಯ ಪೀಠ ಅಂತ ಕರೆದರು. ಸಾಮಾನ್ಯವಾಗಿ ಶೂನ್ಯ ಅಂತಂದ್ರೆ ಯಾತಕ್ಕೆ ಕರಿತೀವಿ? ಪೂಜಿ, ಹೌದಲ್ಲ ತಂಗಿ? ಶೂನ್ಯ ಅಂತಂದ್ರೆ ಜೀರೋ. ಶೂನ್ಯ ಅಂತಂದ್ರೆ ಏನು? ಏನೂ ಇಲ್ಲ. ಇದು ಸಾಮಾನ್ಯ ಅರ್ಥದಲ್ಲಿ ಶೂನ್ಯ ಅಂತಂದ್ರೆ ಪೂಜಿ, ಶೂನ್ಯ ಅಂತಂದ್ರೆ ಜೀರೋ, ಶೂನ್ಯ ಅಂತಂದ್ರೆ ಏನೂ ಇಲ್ಲ. ಆದ್ರೆ ಈ ತತ್ವದಿಂದ ಕೂಡಿರ್ತಕ್ಕಂಥದ್ದು ಶೂನ್ಯ ಪೀಠ ಅಲ್ಲ. ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ತತ್ವ ಅದು ಶೂನ್ಯ ತತ್ವ. ಅದಕ್ಕೆ ಮಯೂರಾಂಡ ನ್ಯಾಯ ಅಂತ ಕರೀತಾರೆ. ನವಿಲ ಒಂದು ತತ್ತಿ ಇಡ್ತದ. ತತ್ತಿ ಇಟ್ಟಾಗ ಒಡೆದು ನೋಡ್ರಿ, ಏನು ಇರುವುದಿಲ್ಲ, ಒಳಗ ಬರೇ ದ್ರವ ಇರ್ತದ. ಯಾವಾಗ ಆ ನವಿಲು ತತ್ತಿ ಮ್ಯಾಲ ಕುಂತು ಕಾವು ಕೊಡ್ತದ, ಮುಂದ ತತ್ತಿ ಒಡೆದು ಮರಿ ಬರ್ತದ. ಮರಿ ಹೆಂಗ ಬೆಳೀತದ, ಒಂದಲ್ಲ ಎರಡಲ್ಲ ಅನೇಕ ಬಣ್ಣ ಆ ಒಂದು ನವಿಲಿನಲ್ಲಿ ನಾವು ಕಾಣ್ತೀವಿ. ತತ್ತಿ ಇದ್ದಾಗ ಯಾವ ಬಣ್ಣವೂ ಕೂಡ ಕಾಣಲಿಲ್ಲ. ಹಾಗಂದ ಮಾತ್ರಕ್ಕ ಅಲ್ಲಿ ಬಣ್ಣ ಇದ್ದಿದ್ದಿಲ್ಲೇನು? ಎಲ್ಲವೂ ಕೂಡ ಇತ್ತು. ಸಮಯ ಬಂದಾಗ ಅದು ಪ್ರಕಟ ಆತು. ಹಂಗ ಶೂನ್ಯ ಅಂತಂದ್ರೆ ಬಯಲು, ಏನು ಇಲ್ಲ, ಆದ್ರೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಇದೊಂದು ಮೈಕ್ ಅದ.
ನನ್ನ ಧ್ವನಿ ಬಹಳ ಸಣ್ಣದು, ಆದ್ರೆ ಈ ಮೈಕಿನ ಸಹಾಯದಿಂದ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ದಷ್ಟು ಶಬ್ದ ಕೇಳ್ತದ. ಯಾತ್ರ ಒಳಗಿಂದ ಕೇಳ್ತದ? ಬಯಲಿನೊಳಗಿನಿಂದ, ಶೂನ್ಯದಿಂದ. ಫೋನ್ ಹಚ್ತೀರಿ, ಪುನಾಕ್ ಹಚ್ತೀರಿ, ಮುಂಬೈಗೆ ಹಚ್ತೀರಿ, ಅಮೇರಿಕಾಕ್ಕೆ ಹಚ್ತೀರಿ. ಇಲ್ಲಿ ಹಚ್ಚಿರ್ತಕ್ಕಂಥ ಆ ಒಂದು ಫೋನು ಅಲ್ಲಿ ಹೋಗಿ ರಿಂಗ್ ಆಗೋದು ಯಾತ್ರ ಮುಖಾಂತರ, ಶೂನ್ಯದ ಮುಖಾಂತರ, ಬಯಲಿನ ಮುಖಾಂತರ. ಹೌದಲ್ಲ? ಮೊಬೈಲ್ದೊಳಗೆ ಒಂದು ಚಿತ್ರ ಅದ, ಇನ್ನೊಂದು ಮೊಬೈಲ್ಗೆ ಕಳಿಸ್ತೀರಿ, ಅಲ್ಲಿ ಆ ಚಿತ್ರ ಬರ್ತದ. ಹೆಂಗ? ಆ ಬಯಲು. ಬಯಲು ಅಂತಂದ್ರೆ ಏನೂ ಇಲ್ಲ, ಆದ್ರೆ ಎಲ್ಲವನ್ನೂ ಕೂಡ ಅದ್ರ ಒಳಗೊಂಡಿರ್ತಕ್ಕಂಥದ್ದಕ್ಕೆ ಅದು ಶೂನ್ಯ ಅಂತ ಕರೀತಾರ. ಅಂಥ ಶೂನ್ಯ ತತ್ವವನ್ನು ಒಳಗೊಂಡಿರ್ತಕ್ಕಂಥ ಪೀಠ ಅಲ್ಲಮ ಪ್ರಭುದೇವರು ವಿರಾಜಮಾನರಾಗಿರ್ತಕ್ಕಂಥ ಒಂದು ಶೂನ್ಯ ಪೀಠ. ಅನುಭವ ಮಂಟಪ ಸ್ಥಾಪನೆ ಮಾಡಿದವರು ಯಾರು? ವಿಶ್ವಗುರು ಬಸವಣ್ಣನವರು. ಆ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿದವರು ಯಾರು? ವಿಶ್ವಗುರು ಬಸವಣ್ಣನವರು. ಆದ್ರೆ ಆ ಶೂನ್ಯ ಪೀಠಕ್ಕೆ ಮೊದಲನೆಯ ಅಧಿಪತಿಗಳು ಯಾರಾದರೂ? ಅಲ್ಲಮ ಪ್ರಭುದೇವರಾದರು. ಆ ಒಂದು ಅನುಭವ ಮಂಟಪದ ಕಾರ್ಯದರ್ಶಿ ಯಾರು? ಚನ್ನಬಸವಣ್ಣನವರು. ಆ ಅನುಭವ ಮಂಟಪದಲ್ಲಿ ನಡೆದಿರ್ತಕ್ಕಂಥ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವದಂಥ ಅಪೂರ್ವವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಆ ವಚನದ ಕಟ್ಟುಗಳನ್ನು ಪರಿಶೋಧಿಸಿ ಅದನ್ನು ಚೆನ್ನಾಗಿ ತೆಗೆದು ಇಡೋರು ಯಾರು? ಶಾಂತರಸರು. ಶಾಂತರಸರು ಒಬ್ರಲ್ಲ, ಇಬ್ರಲ್ಲ, 770 ಅಮರ ಗಣಗಳು ಆ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನಿಗಳು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು. ತಂಗಿ, ಒಂದು ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾತ್ಮ 4-6 ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಸಿಗುತ್ತಾರೆ. ಬಹಳ ಆದ್ರೆ ಜಿಲ್ಲೆಗೆ ಒಬ್ಬರು ಸಿಗಬಹುದು ಅಂತ ನೀವು ತಿಳ್ಕೊಳ್ರಿ. 12ನೇ ಶತಮಾನ ಬಸವಣ್ಣನ ಆ ಕಲ್ಯಾಣದೊಳಗೆ ಏಕಕಾಲಕ್ಕೆ 770 ಮಂದಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಇದ್ರು ಅಂತಂದ್ರೆ ಎಂಥದ್ದಿರಬಹುದು ಬಸವಣ್ಣನ ಕಲ್ಯಾಣ. ಈ 770 ಏನು ಶಿವಶರಣ ಶರಣೆಯರಿದ್ರು ಆ ಅನುಭವ ಮಂಟಪದಲ್ಲಿ ನಿತ್ಯ ಚರ್ಚೆಯಲ್ಲಿ ಭಾಗಿಯಾಗ್ತಕ್ಕಂಥವರು. ಅಷ್ಟೇ ಅಲ್ಲ, ಎಷ್ಟು ಮಂದಿ ಅನುಭವ ಮಂಟಪದ ಸದಸ್ಯರಿದ್ರು ಅಂತಂದ್ರೆ 1,96,000 ಮಂದಿ ಆಗಿನ ಕಾಲದೊಳಗೆ ಆ ಅನುಭವ ಮಂಟಪದ ಸದಸ್ಯರು. ಏನು ಬಸವಣ್ಣನ ಮಹಾಮನೆಯೊಳಗ ಪ್ರಸಾದ ಮಾಡಿ, ಏನು ಬಸವಣ್ಣನವರು ಕೊಡ್ತಕ್ಕಂಥ ಪಡಿಯನ್ನು ಸ್ವೀಕರಿಸಿ, ಬಸವಣ್ಣನವರ ನುಡಿಗಳನ್ನು ಆಲಿಸಿ, ಬಸವಣ್ಣನ ತತ್ವದ ಪ್ರಕಾರ ನಡ್ಕೊಂಡು ಈ ಜಗತ್ತಿನ ತುಂಬ ಬಸವ ತತ್ವವನ್ನ, ವೀರಶೈವ ಶಟಸ್ಥಲ ಸಿದ್ಧಾಂತವನ್ನ ಈ ಜಗತ್ತಿಗೆ ತಿಳಿಸಿರ್ತಕ್ಕಂಥ ಶ್ರೇಯಸ್ಸು 1,96,000 ಗಣಗಳಿಗೆ ಸಲ್ತದೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಕೂಡ ಯಾರೂ ಮರಿಬಾರದು. ಅದೊಂದು ಮಹಾನ್ ಕ್ರಾಂತಿಯ ಯುಗ. ಅದು ಬಹಳ ಅದ್ಭುತ, ಬಹಳ ಅದ್ಭುತ. ಹೀಗಾಗಿ ಯಾವ ರೀತಿಯಾಗಿ ಹರಿತಾ ಇರ್ತಕ್ಕಂಥ ನದಿಗಳೆಲ್ಲವೂ ಕೂಡ ಸಮುದ್ರದ ಕಡೆಗೆ ಮುಖ ಮಾಡಿ ಬರ್ತವೋ, ಹಾಗೆ ಜಗತ್ತಿನ ಎಲ್ಲ ದಾರ್ಶನಿಕರು, ತಾತ್ವಿಕರು ಯಾವ ಕಡೆಗೆ ಬಂದರು? ಬಸವಣ್ಣನ ಕಲ್ಯಾಣದ ಕಡೆಗೆ ಬಂದರು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ, ನಮ್ಮ ದೇಶ ಅಲ್ದೇನೆ ಈಗೇನು ನಾವು ಆಫ್ಘಾನಿಸ್ತಾನ್ ಅಂತ ಕರಿತೀವಿ, ಗಾಂಧಾರ ಅಂತ ಕರಿತಿದ್ರು ಆಗಿನ ಕಾಲದೊಳಗೆ. ನಾವೇನು ಮಹಾಭಾರತದೊಳಗೆ ಗಾಂಧಾರಿ ಅನ್ನೋ ಹೆಸರು ಕೇಳ್ತೀವಲ್ಲ, ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ.
ಅಲ್ಲಿ ಗಾಂಧಾರ ರಾಜನ ಮಗಳು ಗಾಂಧಾರಿ. ಅಂಥ ಗಾಂಧಾರ ದೇಶದಿಂದ ಮರುಳ ಶಂಕರ ದೇವರು ಎಂಬತಕ್ಕಂಥವರು ಅಷ್ಟು ದೂರದಿಂದ ಬಂದು ಬಸವಣ್ಣನ ದರ್ಶನವನ್ನು ಮಾಡಿಕೊಂಡ್ರು ಅಂತಂದ್ರೆ ಎಂಥ ಕ್ರಾಂತಿ ಮಾಡಿದ್ರು ಬಸವಣ್ಣವ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ತಂಗಿ. ಹೀಗೆ ಅನುಭವ ಮಂಟಪದೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯ ವಿಚಾರಗಳು ನಡೆದಿದ್ದಾವೆ. ಇತ್ತ ಉಡುತಡಿಯಲ್ಲಿ ಮಹಾದೇವಿ ಯಾವಾಗ ಮಹಾರಾಜ ತನ್ನ 3 ವಚನಗಳನ್ನು ಮೀರಿ ತನ್ನ ಶೀಲವನ್ನು ಕೆಡಿಸಲಿಕ್ಕೆ ಬಂದ, ಆವಾಗ ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನಿನ್ನಂಥವನ ಸಹವಾಸವೇ ಬೇಡ ಅಂತ ತಿಳ್ಕೊಂಡು ಉಡುತಡಿಯನ್ನು ತ್ಯಾಗ ಮಾಡಿ ಎಲ್ಲಿಗೆ ಬರ್ತಾ ಇದ್ದಾಳೆ ಮಹಾದೇವಿ? ಬಸವಣ್ಣನ ಕಲ್ಯಾಣಕ್ಕೆ ಬರ್ತಾ ಇದ್ದಾಳೆ. ಅವಳಿಗೆ ಒಂದೇ ಆಶೆ, ಅನುಭವ ಮಂಟಪವನ್ನು ನೋಡಬೇಕು. ಅಲ್ಲಿ ಇರ್ತಕ್ಕಂಥ ಭಕ್ತಿ ಭಾಂಡಾರಿ ಬಸವಣ್ಣ, ಅಲ್ಲಮ ಪ್ರಭುದೇವರು, ಚೆನ್ನಬಸವಣ್ಣ, ಸಿದ್ಧರಾಮ ಎಲ್ಲ ಶರಣ ಶರಣೀಯರ ದರ್ಶನವನ್ನು ಮಾಡಬೇಕು. 4 ದಿವಸ ಅವರ ಮಧ್ಯದಲ್ಲಿ ಇದ್ದುಕೊಂಡು ನನ್ನ ಜನ್ಮ ಸಾರ್ಥಕವನ್ನು ಮಾಡ್ಕೋಬೇಕು ಅನ್ನೋ ಆಶೆಯಿಂದ ಎಲ್ಲಿಗೆ ಬರ್ತಾ ಇದ್ದಾಳೆ ಮಹಾದೇವಿ? ಬಸವಣ್ಣನ ಕಲ್ಯಾಣಕ್ಕ. ಎಲ್ಲಿ ಉಡುತಡಿ, ಎಲ್ಲಿ ಬಸವನ ಕಲ್ಯಾಣ. ಬರ್ತಕ್ಕಂಥ ದಾರಿಯೊಳಗ ಗಿಡ ಗಂಟಿ ಕಲ್ಲು ಮುಳ್ಳು ಕಾಡ ಪ್ರಾಣಿಗಳು, ಕಾಡುವ ಪ್ರಾಣಿಗಳು ಕೂಡ ಅವೆಲ್ಲವನ್ನ ಎದರಿಸಿ 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 ಕಲ್ಯಾಣದತ್ತ ಬರ್ತಾ ಇದ್ದಾಳೆ ಅಕ್ಕ ಮಹಾದೇವಿ. ಬರ್ತಕ್ಕಂಥ ಸಮಯದೊಳಗೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಒಂದೇ ಧ್ಯಾನ, ನನ್ನ ಗಂಡನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಬಸವಣ್ಣನನ್ನು ನೋಡಬೇಕು, ಚೆನ್ನ ಬಸವಣ್ಣನನ್ನು ನೋಡಬೇಕು. ಅಳಿಸಂಕುಳವೆ ಮಾಮರವೆ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮೆಲ್ಲರ ಒಂದೊಂದ ಬೇಡುವೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನನ ಕಂಡರೆ ಕರೆದು ತೋರಿರೆ ಕರೆದು ತೋರಿರೆ ಕರೆದು ತೋರಿರೆ. ಮಹಾದೇವಿ ಬರ್ತಾ ಇದ್ದಾಳೆ ಕಲ್ಯಾಣದತ್ತ. ಬರ್ತಕ್ಕಂಥ ದಾರಿಯೊಳಗ ನೋಡ್ರಿ ಎಷ್ಟೊಂದು ಶಿವಧ್ಯಾನ, ಶಿವನನ್ನ ಕಾಣುವ ಹಂಬಲ. ಅಳಿಸಂಕುಳವೆ ಮಾಮರವೆ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮೆಲ್ಲರ ಒಂದೊಂದ ಬೇಡುವೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನನ ಕಂಡರೆ ಕರೆದು ತೋರಿರೆ ಕರೆದು ತೋರಿರೆ. ಬೆಳಗಿನ ಜಾವ ಸೂರ್ಯೋದಯಕ್ಕೆ ಯಾವ ರೀತಿಯಾಗಿ ಆ ಒಂದು ಪುಷ್ಪ ಹೂವ ಅರಳುತ್ತದ, ಆ ಅರಳಿರ್ತಕ್ಕಂಥ ಹೂವಿನ ಹತ್ರ ಬಂದು ಒಂದು ದುಂಬಿ, ಒಂದು ಜೇನ್ನೊಣ ಆ ಹೂವಿನಲ್ಲಿ ಕುಂತು ಒಳಗಡೆ ಇರ್ತಕ್ಕಂಥ ಮಕರಂಧವನ್ನ ಕುಡಿತಾ ಇರೋದನ್ನ ನೋಡಿರ್ತಕ್ಕಂಥ ಅಕ್ಕ ಮಹಾದೇವಿ ಅಂತಾಳೆ, ಅಳಿಸಂಕುಳವೇ ಹೇ ದುಂಬಿಯೇ, ಯಾವ ರೀತಿಯಾಗಿ ನೀನು ಮಕರಂಧ ಪ್ರಿಯಳೋ ನನ್ನ ಗಂಡನಾಗಿರ್ತಕ್ಕಂಥ ಚೆನ್ನ ಮಲ್ಲಿಕಾರ್ಜುನ ಕೂಡ ಭಕ್ತಿ ಪ್ರಿಯ ಭಕ್ತಿ ಪ್ರಿಯ. ಅಂಥ ಭಕ್ತಿ ಪ್ರಿಯನಾಗಿರ್ತಕ್ಕಂಥ ನನ್ನ ಗಂಡನನ್ನ ಹೇ ದುಂಬಿಯೇ ನೋಡಿ ಏನು ನೋಡಿ ಏನು, ಅಳಿಸಂಕುಳವೇ ಮಾಮರವೇ ಹೇ ಮಾವಿನ ಗಿಡವೇ, ನೀನು ಫಲಗಳ ರಾಜ, ನಿನ್ನ ಫಲ ತಿಂದ್ರೆ ಸಾಕು ಎಷ್ಟೊಂದು ಆನಂದ, ಎಷ್ಟೊಂದು ಸಮಾಧಾನ, ಎಷ್ಟೊಂದು ತೃಪ್ತಿ. ನೀನು ಯಾವ ರೀತಿಯಾಗಿ ಬಳಲಿ ಬಂದ ಜನರಿಗೆ ನೆರಳನ್ನು ಕೊಡ್ತೀಯೋ, ಹಸಿದ ವ್ಯಕ್ತಿಗೆ ಹಣ್ಣನ್ನು ಕೊಟ್ಟು ಸಂತೃಪ್ತಿಯನ್ನು ಮಾಡ್ತೀಯೋ, ಹಾಗೆ ನನ್ನೊಡೆಯನಾಗಿರ್ತಕ್ಕಂಥ ಚೆನ್ನ ಮಲ್ಲಿಕಾರ್ಜುನನು ಕೂಡ ಮೋಕ್ಷ ಎಂಬತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನು, ಎಲ್ಲ ರೀತಿಯ ಆಶ್ರಯವನ್ನು ಕೊಡ್ತಕ್ಕಂಥವನು. ಅಂಥ ನನ್ನ ಗಂಡನನ್ನ ಹೇ ಮಾಮರವೇ ನೀ ನೋಡಿ ಏನು ನೋಡಿ ಏನು. ಬೆಳದಿಂಗಳೇ ರಾತ್ರಿ ಹೊತ್ತು ಆನಂದದಿಂದ ಏನು ಆ ಬೆಳದಿಂಗಳ ಹಾಲು ಚೆಲ್ಲದಂಗ ಚೆಲ್ಲಿರ್ತದ, ಆ ಬೆಳದಿಂಗಳಿಗೆ ಕೇಳ್ತಾಳೆ ಮಹಾದೇವಿ, ಹೇ ಬೆಳದಿಂಗಳೇ, ಯಾವ ರೀತಿಯಾಗಿ ನೀನು ತಂಪನ್ನು ಕೊಟ್ಟು ಜಗತ್ತಿನ ಜನರಿಗೆ ಶಾಂತಿಯನ್ನು ಕೊಡ್ತಿ, ಹಾಗೆ
ನನ್ನ ಗಂಡನಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನು ಕೂಡ ಅರಿವು ಎಂಬತಕ್ಕಂಥ ಬೆಳಕನ್ನು ಕೊಡ ಅವನು. ನೀ ಏನಾದರೂ ನನ್ನ ಗಂಡನನ್ನು ನೋಡಿಯೇನು? ಅಳಿ ಸಂಕುಳವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ಮಾಮರ ತಳಿರನ್ನ ತಿಂದು ಕುಹು 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 ಅಂತ ಸುನಾದವನ್ನ ಮಾಡ್ತಾ ಇರ್ತಕ್ಕಂಥ, ಆನಂದದಿಂದ ಹಾಡ್ತಾ ಇರ್ತಕ್ಕಂಥ ಹೇ ಕೋಗಿಲೆಯೇ, ಯಾವ ರೀತಿಯಾಗಿ ನೀನು ಸಂಗೀತ ಪ್ರಿಯಳೋ, ನನ್ನ ಗಂಡನಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನು ಕೂಡ ಓಂಕಾರ ಪ್ರಿಯ. ಅಂಥ ಓಂಕಾರ ಪ್ರಿಯನಾಗಿರ್ತಕ್ಕಂಥ ನನ್ನ ಗಂಡನನ್ನ ನೀ ನೋಡಿ ಏನು? ಕಣ್ಣಿಗೆ ಕಾಣಿಸ್ತಕ್ಕಂಥ ಗಿಡ, ತರು, ಲತೆ, ಪಶು, ಪಕ್ಷಿ, ಪ್ರಾಣಿಗಳಿಗೆ ನನ್ನ ಗಂಡನನ್ನು ನೀವು ನೋಡಿರೇನು? ನನ್ನ ಪರಮಾತ್ಮನನ್ನು ನೀವು ನೋಡಿರೇನು ಅಂತ ತಿಳ್ಕೊಂಡು ಕೇಳ್ತಾ 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 ಅಂತೂ ಇಂತೂ ಮಹಾದೇವಿ ಎಲ್ಲಿಗೆ ಬಂದರು? ಬಸವಣ್ಣನ ಕಲ್ಯಾಣಕ್ಕೆ ಬಂದೇ ಬಿಟ್ಳು ಮಹಾದೇವಿ. ಯಾವಾಗ ಆ ಬಸವ ಕಲ್ಯಾಣದ ಸೀಮೆಯನ್ನು ದಾಟಿ ಬರ್ತಾಳ, ಭಯ ಭಕ್ತಿಯಿಂದ ಆ ಬಸವ ಕಲ್ಯಾಣದ ಮಣ್ಣಿಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತಾಳ. ಯಾಕ? ಬಸವಾದಿ ಪ್ರಮಥರು ತುಳಿದಿರ್ತಕ್ಕಂಥ ಭೂಮಿ ಇದು. ತನ್ನ ಎರಡು ಕೈಗಳನ್ನು ಜೋಡಿಸಿ ಆ ಕಲ್ಯಾಣಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಮಹಾದೇವಿ. ಬಸವಣ್ಣನ ಕಲ್ಯಾಣಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಅಂತಾಳೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೊಗಬಾರದು, ಆಶೆಯಾಮಿಷೆ ಒಳಿದವಲ್ಲಂಗಲ್ಲದೆ ಕಲ್ಯಾಣದತ್ತ ಅಡಿಯಿಡಬಾರದು, ಒಳಗೂ ಹೊರಗೂ ಶುದ್ಧವಾದವಂಗಲ್ಲದೆ ಕಲ್ಯಾಣವ ಹೊಗಬಾರದು ಅಂತ ತಿಳ್ಕೊಂಡು, ಕಲ್ಯಾಣ ಅಂತಂದ್ರೆ ಸಾಮಾನ್ಯ ಅಲ್ಲ. ಆ ಕಲ್ಯಾಣ ಅಂತಂದ್ರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧ ಇದ್ದವರಿಗೆ ಮಾತ್ರ ಇದು ಕಲ್ಯಾಣ ಅಂತ ತಿಳ್ಕೊಂಡು, ಆ ಚನ್ನಮಲ್ಲಿಕಾರ್ಜುನನ ಕೃಪೆಯಿಂದ ಪುಣ್ಯಾಕ ನಾನು ಅಂತರಂಗ ಬಹಿರಂಗ ಶುದ್ಧಳು ಅಂತ ತಿಳ್ಕೊಂಡು ಬಹಳ ಧನ್ಯತಾ ಭಾವದಿಂದ ಮಹಾದೇವಿ ಕಲ್ಯಾಣಕ್ಕೆ ಬರ್ತಾಳ. ಕಲ್ಯಾಣ ನೋಡಿರಲ್ಲ ತಂಗಿ, ಕಲ್ಯಾಣ ಪ್ರವೇಶವನ್ನು ಮಾಡಬೇಕು ಅನ್ನುವಷ್ಟರಲ್ಲಿಯೇ ಎಡಕ್ಕೆ ಒಂದು ಬಹಳ ದೊಡ್ಡ ಕೆರೆ ಹತ್ತದ. ಅದಕ್ಕೆ ತ್ರಿಪುರಾಂತಕ ಕೆರೆ ಅಂತ ಕರೀತಾರೆ. ಅಲ್ಲಿ ತ್ರಿಪುರಾಂತಕೇಶ್ವರನ ದೇವಸ್ಥಾನ ಬಹಳ ಅದ್ಭುತ ದೇವಸ್ಥಾನ. ನೀವು ಕಲ್ಯಾಣಕ್ಕೆ ಹೋದ್ರಲ್ಲಿ ದರ್ಶನ ತಗೊಳ್ರಿ, ಬಹಳ ಪವಿತ್ರ ಕ್ಷೇತ್ರ ಅದು. ದೊಡ್ಡದಾಗಿರ್ತಕ್ಕಂಥ ಕೆರೆ, ಆ ಕೆರೆ ದಂಡೆಯಲ್ಲಿ ಕುಳಿತುಕೊಂಡು ಆನಂದದಿಂದ ಸ್ನಾನವನ್ನು ಮಾಡಿ ಅಪಾರವಾಗಿರ್ತಕ್ಕಂಥ ತನ್ನ ಕೂದಲುಗಳಿಂದ ಮೈಯನ್ನು ಮುಚ್ಚಿಕೊಂಡು ಅಂಗೈ ಒಳಗ ಲಿಂಗವನ್ನು ಹಿಡಿದು ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭ. ಇದನ್ನು ನೋಡಿರ್ತಕ್ಕಂಥ ಒಬ್ಬ ಕಲ್ಯಾಣದ ಶರಣ ಓಡೋಡಿ 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 ಅನುಭವ ಮಂಟಪಕ್ಕೆ ಬಂದ. ಶೂನ್ಯ ಪೀಠದ ಮೇಲೆ ಪ್ರಭುದೇವರು, ಅಕ್ಕ ಪಕ್ಕದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮ, 770 ಅಮರಗಣಗಳು. ಆ ಅನುಭವ ಮಂಟಪದ ಬಾಗಿಲಲ್ಲಿ ಬಂದಿರತಕ್ಕಂಥ ಆ ಶರಣ ಎಲ್ಲ ಶರಣರಿಗೆ ಕೈ ಜೋಡಿಸಿ ಬಸವಣ್ಣನವರನ್ನ ಕುರಿತು ಹೇಳ್ತಾನೆ, ಅಪ್ಪ ಭಕ್ತಿ ಭಾಂಡಾರಿ ಬಸವಣ್ಣ, ಕಲ್ಯಾಣದ ಭಾಗ್ಯ ಕೂಡಿ ಬಂದದ. ಯಾಕ ಅಂತಂದ್ರ ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ. ಇಷ್ಟನ್ನೋದೇ ತಡ ಎಲ್ಲರ ಲಕ್ಷ್ಯ ಆ ಶರಣನ ನುಡಿಯ ಕಡೆಗೆ. ಬಸವಣ್ಣವರಂದ್ರು, ಏನಪ್ಪ ಏನು ಹೇಳಕತ್ತಿ ನೀನು? ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳ, ಕಲ್ಯಾಣದ ಪುಣ್ಯ ಕೂಡಿ ಬಂತಪ್ಪ. ಎಲ್ಲೆದಳ ಆ ತಾಯಿ? ತ್ರಿಪುರಾಂತಕ ಕೆರೆಯ ಬದಿಯಲ್ಲಿ ಆನಂದದಿಂದ ಶಿವಪೂಜೆಯನ್ನು ಮಾಡ್ತಾ ಇದ್ದಾಳೆ, ಲಿಂಗ ಪೂಜೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಹಾಗಾದ್ರೆ ಓ ಶರಣರೇ, ಹೋಗಿ ಮೊದಲು ನನ್ನ ಮಗಳಾಗಿರ್ತಕ್ಕಂಥ ಆ ಮಹಾದೇವಿಯನ್ನ ಕರೆತನ್ನಿ ಅಂತ ತಿಳ್ಕೊಂಡು ಇಷ್ಟು ಹೇಳುವಷ್ಟರಲ್ಲಿ ಶೂನ್ಯ ಪೀಠದ ಅಧಿಪತಿಗಳಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರಂತರ, ಬಸವಣ್ಣ ಏನದು ಸದ್ದು? ಏನು ಅದು ಗುಜು ಗುಜು ಅಂತ ಮಾತನಾಡ್ತಾ ಇದ್ದೀರಿ? ಏನದು? ಏನಿಲ್ರಿ ಪ್ರಭುಗಳೇ, ನನ್ನ ಮಗಳಾಗಿರ್ತಕ್ಕಂಥ ಉಡುತಡಿಯ ಮಹಾದೇವಿ ಕಲ್ಯಾಣಕ್ಕೆ ಬಂದಳ ಅನ್ನೋ ಸುದ್ದಿ ಕೇಳಿ ಆ ತಾಯಿಯನ್ನ ಮೊದಲು ಕರ್ಕೊಂಡು ಬರ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವಸರ ಮಾಡಬೇಡ ಬಸವಣ್ಣ.
ಈ ಕಲ್ಯಾಣಕ್ಕೆ ಬರಬೇಕಾಗಿತ್ತು ಅಂತಂದ್ರೆ, ಅದು ಕೂಡ ಅನುಭವ ಮಂಟಪಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಅವರು ಎಷ್ಟರ ಮಟ್ಟಿಗೆ ಸಮರ್ಥರು ಎಂಬತಕ್ಕಂಥ ಒಂದು ಪರೀಕ್ಷೆ ಆಗಬೇಕು. ಆ ಪರೀಕ್ಷೆಯ ಆದ ನಂತರ ಯಾರೇ ಆಗಲಿ ಈ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಮನಸ್ಸಿನೊಳಗೆ ವಿಚಾರ ಮಾಡ್ತಾರಲ್ಲ ಮಹಾಪ್ರಭುದೇವರು, ಕಾಲ ಕಾಲದಿಂದಲೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ನಡೀತಾನೇ ಅದೇ. ರಾಮಾಯಣ ಕಾಲಕ್ಕೆ ಅತ್ಯಂತ ಪತಿವ್ರತೆಯಾಗಿರ್ತಕ್ಕಂಥ ಸೀತೆಯನ್ನ ಒಂದಲ್ಲ ಎರಡಲ್ಲ 3 ಸಲ ಅಗ್ನಿ ಪರೀಕ್ಷೆಗೆ ಒಳಮಾಡ್ತು ಈ ಸಮಾಜ. ಮರ್ಯಾದಾ ಪುರುಷೋತ್ತಮ ಅನಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನಿದ್ದಾಗಲೂ ಕೂಡ ಸ್ತ್ರೀ ಶೋಷಣೆ ತಪ್ಪಲಿಲ್ಲ. ಯಾವಾಗ ಮಹಾಭಾರತ ಕಾಲ ಬಂತೋ ದ್ರೌಪದಿಗೆ ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿ ಗಂಡಂದಿರು. ಹೀಗಿದ್ದಾಗೂ ಕೂಡ ತುಂಬಿದ ಸಭೆಯೊಳಗ ಆ ಒಂದು ದ್ರೌಪದಿಗೆ ವಸ್ತ್ರಾಪಹರಣ ಮಾಡತಕ್ಕಂಥ ಸಂದರ್ಭ ಬಂತು. ಅಲ್ಲಿಯೂ ಕೂಡ ಸ್ತ್ರೀ ಶೋಷಣೆ ತಪ್ಪಲಿಲ್ಲ. ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಸಮಾಜ ಮೊದಲಿಂದಲೂ ಕೂಡ ಹೆಣ್ಣನ್ನ ಕೀಳು ದೃಷ್ಟಿಯಿಂದ ನೋಡ್ಕೊಂತ ಬಂದಾರ. ಹೆಣ್ಣು ಅಂತಂದ್ರೆ ಮಕ್ಕಳನ್ನು ಹಡಿತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಾರ. ಹೆಣ್ಣು ಅಂತಂದ್ರ ತಮ್ಮ ಪಾದ ಸೇವೆಯನ್ನ ಮಾಡತಕ್ಕಂಥ ದಾಸಿ ಅಂತ ತಿಳ್ಕೊಂಡಾರ, ಆಳು ಅಂತ ತಿಳ್ಕೊಂಡಾರ. ಆದ್ರ ಹೆಣ್ಣಿನಲ್ಲಿ ಎಂಥ ಶಕ್ತಿ ಇರ್ತದ ಅನ್ನೋದನ್ನ ಈ ಮಹಾದೇವಿಯ ಮುಖಾಂತರ ಈ ಪ್ರಪಂಚಕ್ಕೆ ತೋರಿಸ್ಬೇಕು. ಬಸವಣ್ಣ ಅವಸರ ಮಾಡಬೇಡ. ಅಲ್ಲೇ ಇರ್ತಕ್ಕಂಥ ಕಿನ್ನರಿಯ ಬ್ರಹ್ಮಯ್ಯ ಹೆಸರು ಕೇಳಿರಿವಾ? ಕಿನ್ನರಿಯನ್ನ ನುಡಿಸ್ತಾ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡಿ ಆ ಪರಮಾತ್ಮನಿಂದಲೇ ಪಡಿಯನ್ನ ಪಡೆದುಕೊಂಡಿರ್ತಕ್ಕಂಥವನು ಕಿನ್ನರಿಯ ಬ್ರಹ್ಮಯ್ಯ. ಅಂಥ ಒಬ್ಬ ಶರಣ, ವಯಸ್ಸಿನ ತರುಣ, ಸ್ಫುರದ್ರೂಪಿ. ಕಿನ್ನರಿಯ ಬ್ರಹ್ಮಯ್ಯನವರಿಗೆ ಹೇಳ್ತಾರೆ, ಬ್ರಹ್ಮಯ್ಯ ಉಡುತಡಿಯ ಮಹಾದೇವಿ ಬಂದಾಳು. ಈ ಅನುಭವ ಮಂಟಪಕ್ಕೆ ಅವಳು ಬರಬೇಕಾಗಿತ್ತು ಅಂತಂದ್ರೆ ಅವಳು ಪರಿಶುದ್ಧಳೋ ಹೇಗೋ ಅಂತ ತಿಳ್ಕೊಂಡು ಪರೀಕ್ಷೆಯನ್ನ ಮಾಡಿ ಪರಿಶುದ್ಧಳಿದ್ದಲ್ಲಿ ಅವಳನ್ನು ಕರ್ಕೊಂಡು ಬರಬೇಕು, ಇಲ್ಲದೇ ಇದ್ದಲ್ಲಿ ಇಲ್ಲ. ಆಯಿತು ಪ್ರಭುವೆ ಅಂತ ನಮಸ್ಕಾರ ಮಾಡಿ ಕಿನ್ನರಿಯ ಬ್ರಹ್ಮಯ್ಯನವರು ಹೋದರು. ಆನಂದದಿಂದ ಶಿವಪೂಜೆಯನ್ನು ಮಾಡಿಕೊಂಡು ಕುಳ್ತಾ ಇರತಕ್ಕಂಥ ಆ ಮಹಾದೇವಿಯನ್ನು ನೋಡಿದ್ರು. ಅವರ ಮಹಾದೇವಿಯಲ್ಲಿರ್ತಕ್ಕಂಥ ಆ ಶಿವಕಳೆ, ಶಿವಚೈತನ್ಯ, ಅದ್ಭುತವಾಗಿರ್ತಕ್ಕಂಥ ಆ ಬ್ರಹ್ಮಚರ್ಯ ಸಾಧನೆಯನ್ನು ನೋಡಿ ತಾಯಿ ನೀನು ಬಹಳ ದೊಡ್ಡವಳು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾರೆ. ಆವಾಗ ಅಕ್ಕ ಆ ಮಹಾದೇವಿ, ಅಯ್ಯ ಜನ್ಮ ಜನ್ಮಾಂತರದಲ್ಲೂ ಕಿನ್ನರಿಯ ಬ್ರಹ್ಮಯ್ಯನೇ ಸಹೋದರ ನನಗೆ ಅಂತ ತಿಳ್ಕೊಂಡು ನೀನೇ ನನ್ನ ಅಣ್ಣ, ನನಗೆ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗು ಅಂದಾಗ ಅತ್ಯಂತ ಪ್ರೀತಿಯಿಂದ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಾರ. ಯಾರು? ಕಿನ್ನರಿಯ ಬ್ರಹ್ಮಯ್ಯನವರು. ಅನುಭವ ಮಂಟಪ ನೋಡಿದಳು ಮಹಾದೇವಿ, ಕೈ ಮುಗಿದಳು, ಬಲಗಾಲ ಇಟ್ಟು ಹೆಂಗೆ ಒಳಗೆ ಬಂದಳು. ಒಳಗೆ ಬಂದ ತಕ್ಷಣ ಎಲ್ಲರೂ ಅವಳನ್ನ 2 ಹೆಜ್ಜೆ ಮುಂದೆ ಹೋಗಿ ಬರಮಾಡ್ಕೊಳ್ಬೇಕು ಅನ್ನುವಷ್ಟರಲ್ಲಿಯೇ ಅಲ್ಲಮ್ಮ ಪ್ರಭುದೇವರಂತಾರ, ಸದ್ದು ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿಯೇ ಕುಳಿತುಕೋಬೇಕು, ಯಾರು ಮೇಲೆ ಏಳಬಾರದು. ಇಲ್ಲಿ ಅಗ್ನಿ ಪರೀಕ್ಷೆ ನಡೀತದ. ಮಹಾದೇವಿ ಸಮರ್ಥಳೋ ಅಸಮರ್ಥಳೋ ಎಂಬತಕ್ಕಂಥದ್ದು ಒಂದು ಪರೀಕ್ಷೆ ನಡೀತದ. ಪರೀಕ್ಷೆಯೊಳಗ ಉತ್ತೀರ್ಣ ಆದಳು ಅಂತಂದ್ರೆ ನಿಮ್ಮೆಲ್ಲರ ಮಧ್ಯದಲ್ಲಿ ಮಹಾದೇವಿಗೆ ಸ್ಥಾನ ಇಲ್ಲದಿರೇ ಇಲ್ಲ. ಆಯಿತು ಅಂತ ತಿಳ್ಕೊಂಡು ಕೈ ಜೋಡಿಸಿ ನಿಂತಾಳ. ಯಾರು? ಮಹಾದೇವಿ. ಅಲ್ಲಮ್ಮ ಪ್ರಭುದೇವರು ತನ್ನ ಎದುರುಗಡೆ ನಿಂತಿರ್ತಕ್ಕಂಥ ಆ ಮಹಾದೇವಿಗೆ ಕೇಳ್ತಾರ, ಉದ ಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ? ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳ ಅಲ್ಲದಿರೇ ತೊಲಗಾತಾಯೇ. ಮಹಾದೇವಿ ಏನವ ಇಂಥ ವಯಸ್ಸಿನೊಳಗೆ ನೀ ಅನುಭವ ಮಂಟಪಕ್ಕೆ ಬಂದಿ. ಎಂಥ ವಯಸ್ಸಿದು? ಉದ ಮದದ ಯೌವನ, ಅಗ್ದಿ ಉದ ಮದದ ಯೌವನ.
ಯಾವಾಗ ಹುಡುಗರ ಆಗಲಿ ಹುಡುಗಿಯರ ಆಗಲಿ ಏನು 15-16 ವಯಸ್ಸಿನ ಏನು ಪ್ರಾಯ ಬರ್ತಿರ್ತದಲ್ಲ, ಆ ಪ್ರಾಯಕ್ಕೆ ಏನಂತ ಕರೆದ್ರು? ಉದಮದದ ಯೌವನ. ಆ ಯೌವನ, ಆ ಒಂದು ಕಾಲ ಏನದಲ್ಲ, ಅದು ಅತ್ಯಂತ ಸೂಕ್ಷ್ಮ ಅಂತಾರಲ್ಲಮ್ಮ ಪ್ರಭುದೇವರು. ಯಾಕ? ಸುಪ್ತವಾಗಿರ್ತಕ್ಕಂಥ ಇಂದ್ರಿಯಗಳು ಮೆಲ್ಲನೆ ಮೆಲ್ಲನೆ ಜಾಗೃತವಾಗಿ ಮೇಲೇಳತಕ್ಕಂಥ ಸಂದರ್ಭ ಅದು. ಅದಕ್ಕೆ ಉದಮದದ ಯೌವನ. ಸಾಮಾನ್ಯವಾಗಿ ಈ ವಯಸ್ಸಿನೊಳಗೆ ನಾವು ಮಠಕ್ಕೆ ಹೋಗಬೇಕು, ಪಾಠ ಕೇಳಬೇಕು, ಪ್ರವಚನ ಕೇಳಬೇಕು, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋ ಭಾವನೆಗಳು ಬರುವುದಿಲ್ಲ. ಏನೇ ಇದ್ರೂ ಸಹಿತ ಸಿನಿಮಾಕ್ಕೆ ಹೋಗೋನು, ನಾಟಕಕ್ಕೆ ಹೋಗೋನು, ಒಂದಿಟ್ಟು ಪೇಟ್ಯಾಗ ತಿರುಗಾಡ್ಕೊಂತ ಬರೋನು, ಅವ್ರನ್ನ ಭೇಟಿಯಾಗೋನು, ಇವ್ರನ್ನ ಭೇಟಿ ಆಗೋನು ಅಂತ ತಿಳ್ಕೊಂಡು ಇಂಥ ವಿಚಾರಗಳೇ ತಲೆಯಾಗ ಬರ್ತವ. ಯಾಕ ಅಂತಂದ್ರೆ ಯೌವನ ಅನ್ನೋದು ಪ್ರಾಪ್ತಿ ಆಗ್ತಿರ್ತದ. ಈ ಸಮಯ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು, ಎಷ್ಟು ಕೆಟ್ಟದ್ದು ಅಷ್ಟೇ ಒಳ್ಳೆಯದು. ಈ ಒಂದು ವಯಸ್ಸಿನೊಳಗೆ ಯಾರು ಕಾಲು ಜಾರ್ತಾರ ಮತ್ತೆ ನಿಂತ್ಕೊಳ್ಳೋದು ಬಹಳ ವಜ್ಜಿ ಆಗ್ತದ. ಈ ವಯಸ್ಸಿನೊಳಗೆ ಯಾರು ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ಆಚಾರ ವಿಚಾರ ಸಂಪನ್ನರಾಗಿ ಇರ್ತಾರ, ಅವರು ಕೊನೆಯವರೆಗೂ ಕೂಡ ಬಹಳ ಒಳ್ಳೆಯವರಾಗಿ ಈ ಸಮಾಜದೊಳಗೆ ಬದುಕ್ತಾರ. ಉದಮದದ ಯೌವನ. ಯಾವಾಗ ಬೆಳಗಿನ ಜಾವ ನೋಡ್ರಿ, ಪೂರ್ವ ದಿಕ್ಕಿನೊಳಗೆ ಸೂರ್ಯ ಹೆಂಗೆ ಉದಯ ಆಗ್ತಿರ್ತಾನ ನೋಡಿರೇನು? ಕೆಂಪಗ ಇರ್ತಾನ. ಮೆಲ್ಲ ಮೆಲ್ಲಗೆ ಹಗುರಾಗಿ ಮ್ಯಾಲ ಬರ್ತಿರ್ತಾನ. ಹಂಗ ಯಾವಾಗ 15-16 ಪ್ರಾಯ ಬಂತೋ, ಆ ಸೂರ್ಯ ಮೇಲೆ ಏಳುವ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಆ ಇಂದ್ರಿಯಗಳು, ಸುಪ್ತವಾಗಿರ್ತಕ್ಕಂಥ ಇಂದ್ರಿಯಗಳು ಜಾಗೃತವಾಗ್ತಕ್ಕಂಥ ಸ್ಥಾನ ಅದು, ಸಮಯ ಅದು. ಅದಕ್ಕೆ ಉದಮದದ ಯೌವನ. ರವಿ ಬೆಳಗೆರೆ ಹೆಸರು ಕೇಳಿರೇನ್ರಿ? ಬಹಳ ದೊಡ್ಡ ಸಾಹಿತಿಗಳು ಹೌದು, ಪತ್ರಕರ್ತರು ಹೌದು. ಅವರೊಂದು ಪತ್ರಿಕೆ ನಡೆಸ್ತಿದ್ರು. ಯಾವ್ದು ಹೇಳ್ರಿ? ಹಾಯ್ ಬೆಂಗಳೂರು. ಕೇಳಿರಿ? ಹಾಯ್ ಬೆಂಗಳೂರು. ಅವ್ರ ಪತ್ರಿಕೆಯೊಳಗೆ ಒಂದು ಸುದ್ದಿ ಬರೆದಿದ್ದಂದ ನಾನು ನೋಡಿದ್ದೀನಿ. ದಾವಣಗೆರೆ ಹತ್ರ ಒಂದು ಹಳ್ಳಿ, SSLC ಮತ್ತು PUC ಓದತಕ್ಕಂಥ ಹುಡುಗ ಹುಡುಗಿಯರು. ದಾವಣಗೆರೆಯಾಗ ಒಂದು ಸಿನಿಮಾ ಬಂತು. ಯಾವ್ದು ಹೇಳ್ರಿ? ಚೆಲುವಿನ ಚಿತ್ತಾರ. ಕೇಳಿರ್ನಿಲ್ಲ ಹೆಸರು? ಚೆಲುವಿನ ಚಿತ್ತಾರ. ಅಗ್ದಿ ಸಣ್ಣ ವಯಸ್ಸಿನ ಹುಡುಗ ಹುಡುಗಿ ಪ್ರೀತಿ ಮಾಡಿ ಊರು ಬಿಟ್ಟು ಪ್ಯಾಟ್ಯಾಗ ಹೋಗಿರ್ತಕ್ಕಂಥ ಏನೋ ಒಂದು ಕಥೆ ಬರ್ತದಂತ ನಾನು ಕೇಳಿದ್ದೀನಿ. ಸಣ್ಣ ವಯಸ್ಸಿನ ಹುಡುಗ ಹುಡುಗಿಯರು ಆ ಸಿನಿಮಾ ನೋಡಿ, ಆ ದಾವಣಗೆರೆ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿಯ ಹುಡುಗ ಹುಡುಗಿಯರು ದಿವಸ ಅವರು ನಿತ್ಯನೂ ಕೂಡ ಶಾಲೆ ಕಾಲೇಜಿಗೆ ದಾವಣಗೆರೆಗೆ ಬರ್ತಿದ್ರು. ಆ ಸಿನಿಮಾ ನೋಡಿ ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂತಂದ್ರೆ, ಸುಮಾರು 8-10 ಜೋಡಿ ಚೆಲುವಿನ ಚಿತ್ತಾರ ಹೋಗುನು ಎತ್ತಾರ ಅಂತ ಓಡೇ ಹೋಗಿಬಿಟ್ಟಿದ್ರು ಅಂತವ್ರು ಬರೆದಿದ್ರವ್ರು. ಯಾಕೆ? ಅದು ಉದಮದದ ಯೌವನ. ಆ ಸಮಯನೇ ಅಂಥದ್ದು. ಆ ಸಮಯದೊಳಗೆ ಯಾವಾಗಲೂ ಕೂಡ ತಂದೆ ತಾಯಿಗೆ ಒಂದೇ ಚಿಂತೆ ಇರ್ತದ, ಮಕ್ಕಳು ವಯಸ್ಸಿಗೆ ಬಂದು ಅವ್ರ ಮೇಲೆ ಯಾವಾಗಲೂ 2 ಕಣ್ಣಿಟ್ಟಿರಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ತಿರ್ತಾರೆ ನಿಲ್ರಿ ಬಾ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತರ, ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಏನವ ಮಹಾದೇವಿ, ಇಂಥ ಹರೆಯದ ವಯಸ್ಸಿನೊಳಗ ಗಂಡ ಮನೆ ಮಕ್ಕಳು ಸಂಸಾರ ಅಂತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥವಳು ನೀನು ಇತ್ತಲೇಕೆ ಬಂದೆ ಯವ್ವ. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ. ಇತ್ತಲೇಕೆ ಅಂತಂದ್ರ ಈ ಅನುಭವ ಮಂಟಪದ ಕಡೆಗೆ ನೀ ಯಾಕೆ ಬಂದೆ ಯವ್ವ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳ ಅಲ್ಲದಿರೆ ತೊಲಗಾತಾಯೇ. ಸತಿ ಅಂತಂದ್ರೆ ಯಾರಿಗಂತೀರಿ ನೀವು? ಮದುವೆ ಆದವಳಿಗೆ. ಇಲ್ಲಿ ಅಲ್ಲಮ ಪ್ರಭುದೇವರು ಎಂಥ ಶಬ್ದ ಪ್ರಯೋಗ ಮಾಡ್ತಾರ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಕನ್ಯೆ ಅನ್ಲಿಲ್ಲ, ಸತಿ ಅಂದ್ರು. ಅಂದ್ರ ಹೆಂಡತಿ, ಒಬ್ಬರ ಹೆಂಡತಿ ಆದವಳು ನೀನು. ಒಬ್ಬರ ಹೆಂಡತಿ ಆಗಿರ್ತಕ್ಕಂಥವಳು ನೀನು ಈ ಕಡೆಗೆ ಯಾಕೆ ಬಂದಿಯವ್ವ ನೀನು?
ಸತಿಯಂದರೆ ಮುನಿವರು ನಮ್ಮ ಶರಣರು. ಈ ಅನುಭವ ಮಂಟಪಕ್ಕೆ ಒಬ್ಬರಿಗೆ ಬರಲಿಕ್ಕೆ ಅವಕಾಶ ಇಲ್ಲ. ಮದುವೆ ಆಗ್ಯದ ಅಂದ ಬಳಕ ಗಂಡ ಹೆಂಡತಿ ಇಬ್ಬರು ಕೂಡಿ ಬರಬೇಕು. ಯಾಕ ಅಂತಂದ್ರ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶುಭಂಗೆ. ಇನ್ನೊಂದು ಅರ್ಥ ಏನು ಅಂತಂದ್ರೆ ಅನುಭವ ಮಂಟಪದೊಳಗ ಶರಣ ಸತಿ ಲಿಂಗಪತಿ ಅನ್ನೋ ಭಾವ ಇದ್ದವರಿಗೆ ಮಾತ್ರ ಅಲ್ಲಿ ಪ್ರವೇಶ. ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮ ಇಷ್ಟಲಿಂಗು ಸ್ವರೂಪದೊಳಗ ಅದಾನ. ಎದೆಯ ಮೇಲೆ ಇರ್ತಕ್ಕಂಥ ಇಷ್ಟಲಿಂಗುವೇ ನನ್ನ ಗಂಡ, ಆ ಇಷ್ಟಲಿಂಗಕ್ಕೆ ನಾನೇ ಹೆಂಡತಿ ಎಂಬತಕ್ಕಂಥ ಪರಿಜ್ಞಾನ ಇದ್ದವರು ಮಾತ್ರ ಅನುಭವ ಮಂಟಪದೊಳಗೆ ಬರಲಿಕ್ಕೆ ಅವಕಾಶ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರಂತರ ಸತಿಯಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರು ಹೇಳ ಅಲ್ಲದಿರೆ ತೊಲಗಾತಾಯೇ. ಬರುದು ಬಂದಿದಿ, ಒಬ್ಬಳೇ ಬಂದಿದಿ. ನಿನ್ನ ಮದುವೆ ಆಗ್ಯದ ಅಂತ ಕೇಳೀನಿ. ಮದುವೆ ಆಗ್ಯದ ಅಂದ ಬಳಕ ಗಂಡ ಹೆಂಡತಿ ಇಬ್ಬರು ಕೂಡಿ ಬರಬೇಕಾಗಿತ್ತು. ನೀವೊಬ್ಬಳ ಬಂದಿ ಅಂದ ಬಳಕ ಈ ಶರಣ ಸಂಕುಲ ಒಪ್ಪುವುದಿಲ್ಲ. ನಿನ್ನ ಗಂಡ ಯಾರನ್ನೋದು ಮೊದಲು ಹೇಳು. ಹೇಳ್ದೆ ಅಂತಂದ್ರೆ ನಿನಗೆ ಇಲ್ಲಿ ಅವಕಾಶ ಅದ. ಇಲ್ಲಾದ್ರೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳ್ಕೊಂಡು ನೀನು ವಾಪಸ್ ಹೋಗು ಅಂತ ತಿಳ್ಕೊಂಡು ಯಾವಾಗ ಅಲ್ಲಮ ಪ್ರಭುದೇವರು ಅಂದರು, ವಿಶ್ವಗುರು ಬಸವಣ್ಣನವರ ಎದೆಯೊಳಗೆ ಹಂಗ ತಳಮಳ ಆತು. ನನ್ನ ಮಗಳು ಪಾಪ ಎಲ್ಲಿ ಉಡುತ್ತಡಿ, ಎಲ್ಲಿ ಕಲ್ಯಾಣ, ಬೆಂದು ಬೆಂದು ನೊಂದು ನೊಂದು ಈ ನನ್ನ ಕಲ್ಯಾಣಕ್ಕೆ ಬಂದಾಳ. ಬಾ ಮಗಳೇ ಅಂತ ಪ್ರೀತಿಯಿಂದ ಕರೆದು ಅದರ ಆತಿಥ್ಯವನ್ನು ಮಾಡೋದನ್ನು ಬಿಟ್ಟು ನೀ ಯಾರು, ಇಂಥ ವಯಸ್ಸಿನಾಗ ಒಬ್ಬಳೇ ಬಂದಿಯಲ್ಲ, ನಿನ್ನ ಗಂಡ ಯಾರು ಹೇಳ್ದೆ ಅಂತಂದ್ರೆ ಬಾ, ಇಲ್ಲಾದ್ರೂ ಹೋಗು ಅಂತ ತಿಳ್ಕೊಂಡು ಎಷ್ಟು ಕಠೋರವಾಗಿ ಅಲ್ಲಮ ಪ್ರಭುದೇವರು ನುಡಿಯಾಕತ್ತಾರಲ್ಲ ಅಂತ ತಿಳ್ಕೊಂಡು ಪಾಪ ಬಸವಣ್ಣನವರಿಗೆ ಮನಸ್ಸಿಗೆ ಬಹಳ ನೋವಾತು ಅಂತ. ಆದ್ರೆ ಅಕ್ಕ ಹೆದರಲಿಲ್ಲ, ಮಹಾದೇವಿ ಹೆದರಲಿಲ್ಲ. ನೀ ಯಾರು, ನಿನ್ನ ಗಂಡ ಯಾರು, ಇಲ್ಲಿಗೆ ಯಾಕೆ ಬಂದಿ ಅಂತ ತಿಳ್ಕೊಂಡು ಯಾವಾಗ ಪ್ರಭುದೇವರು ಕೇಳಿದ್ರು ಆವಾಗ ಎಷ್ಟು ಉತ್ತಮವಾಗಿರ್ತಕ್ಕಂಥ ಉತ್ತರ ಕೊಡ್ತಾಳೆ ನೋಡ್ರಿ ಮಹಾದೇವಿ. ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳವೇನಯ್ಯ ಪ್ರಭುವೇ. ಯಪ್ಪ ನೀ ಯಾರು, ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳಕತ್ತಿಯಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ನನ್ನ ಹತ್ರ ಏನೂ ಉಳಿದಿಲ್ಲ. ಯಾಕೆ ಜೀವನದೊಳಗೆ ನಾ ಏನು ಯಾವ ನೋವನ್ನು ಅನುಭವಿಸಬಾರ್ದು ಆ ನೋವನ್ನು ಅನುಭವಿಸಿ ಇಲ್ಲಿಗೆ ಬಂದಿನಯ್ಯ ಪ್ರಭುದೇವರೇ. ಆಡುವುದು ಪಾಡುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ. ತಗೊಂಡು ಏನು ಮಾಡೋದದ, ಏನು ಅರ್ಥ ಇಲ್ಲ ಅದರೊಳಗೆ. ಆದ್ರೆ ಇಲ್ಲಿ ಯಾಕೆ ಬಂದಿನಿ ಅಂತಂದ್ರೆ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಗಳಿವೆನಯ್ಯ ಪ್ರಭುವೇ. ಒಬ್ರಲ್ಲ ಇಬ್ರಲ್ಲ ಅನೇಕ ಶರಣಿಯರು ನೀವು ಲಿಂಗ ಸಂಘದಲ್ಲಿ ಸಂಘವನ್ನು ಕಳಿತಕ್ಕಂಥವರು. ನಿಮ್ಮ ಜೊತೆಗೆ ನಾನು ಒಂದಿಷ್ಟು ಸಮಯ ಕಳಿಬೇಕು, ಈ ಅನುಭವ ಮಂಟಪದ ಚರ್ಚೆಯಲ್ಲಿ 4 ದಿವಸ ಭಾಗಿಯಾಗಬೇಕು ಅಂತ ಬಂದಿನಿ ಅಂತ ಮಹಾದೇವಿ ಹೇಳಿದಳು. ಆವಾಗ ಪ್ರಭುದೇವರಂತಾರ, ಬಂದಿದೇನೋ ನಿಜ, ಆದ್ರೆ ನಿನ್ನ ಪತಿಯ ಕುರುಹು ಹೇಳು, ನಿನ್ನ ಗಂಡ ಯಾರನ್ನೋದು ಮೊದಲು ಹೇಳು. ಆವಾಗ ಅಕ್ಕ ಮಹಾದೇವಿ ಎಂಥ ಮಾತು ಹೇಳ್ತಾಳ ನೋಡ್ರಿ. ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಹಸೆಯ ಮೇಲಣ ಮಾತ ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಂಬವರು. ಭಸ್ಮವನೇ ಹೂಸಿ ಕಂಕಣವನೇ ಕಟ್ಟಿ ಚನ್ನಮಲ್ಲಿಕಾರ್ಜುನನೇ ತನಗೆ ತಾನಾಗಬೇಕೆಂದು. ಅಯ್ಯ ಅಲ್ಲಮ ಪ್ರಭುದೇವರೇ, ನನ್ನ ಗಂಡ ಯಾರು ಅಂತ ನೀವು ಕೇಳಕತ್ತೀರಲ್ಲ, ಈ ಲೋಕದ ಯಾವ ಗಂಡರೂ ಕೂಡ ನನಗೆ ಸಂಬಂಧ ಇಲ್ಲ. ಯಾಕ ಅಂತಂದ್ರೆ ಹರನೇ ನೀ ನನಗೆ ಗಂಡ. ಏನು ಪರಾತ್ಪರ ಚೈತನ್ಯವಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪ ಏನದನಲ್ಲ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ, ಅವನೇ ನನ್ನ ಗಂಡ ಆಗಬೇಕು ಅಂತ ತಿಳ್ಕೊಂಡು ಒಂದಲ್ಲ ಎರಡಲ್ಲ ಜನ್ಮ ಜನ್ಮಾಂತರಗಳಲ್ಲಿ ತಪಸ್ಸು ಮಾಡಿ 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 ಆ ಪರಮಾತ್ಮನನ್ನು ಪಡ್ಕೊಂಡಿನಿ. ಈ ಜಗತ್ತಿನ ಗಂಡರು ಯಾರೂ ಕೂಡ ನನ್ನ ಗಂಡರಲ್ಲ, ಜಗತ್ತಿನ ಗಂಡ ಆ ಪರಮಾತ್ಮನೇ ನನ್ನ ಗಂಡ. ಯಾವಾಗ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಹೇಳಿದಳು, ಅಲ್ಲಿರ್ತಕ್ಕಂಥ ಒಂದಿಷ್ಟು ಜನರ ಮನಸ್ಸಿನೊಳಗೆ ಸಂಶಯ ಇತ್ತು. ಏನು ಸಂಶಯ ಇತ್ತು ಹೇಳ್ರಿ?
ಮಹಾದೇವಿಯನ್ನ ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥವನು ಯಾರು? ಕೌಶಿಕ ಮಹಾರಾಜ. ನಾನು ನಿನ್ನೆ ಬಾಯಿ ತಪ್ಪಿ ಒಂದು ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಅಂತೆ ಅಂತ ಕಾಣಿಸ್ತದ, ಹೌದಲ್ರಿ ಬಾ? ದಯವಿಟ್ಟು ಕ್ಷಮಾ ಮಾಡ್ರಿ. ಯಾಕೆ ಸ್ವಲ್ಪ ಲಕ್ಷ ಇತ್ತಾಗ ಹೋತು ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತದ, ಕ್ಷಮಾ ಮಾಡ್ರಿ. ಕೌಶಿಕ ಮಹಾರಾಜ ಮದುವೆಯನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಬಂದ. 3 ಮಾತುಗಳಿಗೆ ಒಪ್ಪಲಿಲ್ಲ. ಒಂದಿಷ್ಟು ಜನ ಏನು ತಿಳ್ಕೊಂಡಿದ್ರು, ಕೌಶಿಕನ ಜೊತೆಗೆ ಮದುವೆ ಆಗಿತ್ತು ಅಂತ ತಿಳ್ಕೊಂಡಿದ್ರು. ಒಂದಿಷ್ಟು ಜನ ಆಗಿರ್ಲಿಕ್ಕಿಲ್ಲ ಬಿಡು ಅಂತ ತಿಳ್ಕೊಂಡಿದ್ರು. ಇಲ್ಲಿ ಜನರ ಮನದಲ್ಲಿ ಇರ್ತಕ್ಕಂಥ ಸಂಶಯವನ್ನ ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಮ ಪ್ರಭುದೇವರು ಇಂಥ ಕಠೋರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಹಾದೇವಿಗೆ ಕೇಳ್ತಾ ಇದ್ದಾರೆ. ಮಹಾದೇವಿ, ನಿನ್ನ ಗಂಡ ಯಾರು ಅಂದ ಕೂಡಲೇ ಏನು ಹೇಳಿದಳು? ಹರನೇ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ. ಅನಂತ ಕಾಲ. ಮಹಾದೇವಿ ಅಂತಂದ್ರೆ ಸಾಮಾನ್ಯಳಲ್ಲ. ಯಾರು ಹೇಳ್ರಿ? ಪಾರ್ವತಿ. ಪಾರ್ವತಿಯ ಸಾತ್ವಿಕ ರೂಪವೇ ಧರೆಗಿಳಿದು ಮಹಾದೇವಿಯಾಗಿರ್ತಕ್ಕಂಥದ್ದು. ಯಾವಾಗ ಈ ರೀತಿಯಾಗಿ ಪರಮಾತ್ಮನೇ ನನ್ನ ಗಂಡ ಅಂತ ತಿಳ್ಕೊಂಡು ಹೇಳಿದಳು, ಆವಾಗ ಅಲ್ಲಮ ಪ್ರಭುದೇವರು ಒಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಏನದು? ತಪ್ಪು ಹೊರಸಿ ಹೊರಟಿಹೆನೆಂಬುದು ಸತ್ಯವೇ? ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಮಹಾದೇವಿ, ಹುಟ್ಟಿರ್ತಕ್ಕಂಥ ಬಟ್ಟೆಗಳನ್ನು ಬೀಸಾಡಿ ನಿನ್ನ ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಇಲ್ಲಿಯವರೆಗೆ ನೀನು ಬಂದಿದ್ದೀರಿ. ಇಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಒಂದೇನೋ ಘಟನೆ ನಡೆದದ ಅಂತ ನಾನು ಕೇಳೀನಿ. ಅದಕ್ಕಂತಾರವರು ತಪ್ಪು ಹೊರಸಿ ಹೊರಟಿಹೇನೆಂಬುದು ಸತ್ಯವೇ. ಯಾರೋ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅರಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ನಡೆಯಬಾರದ ಒಂದು ಘಟನೆಯನ್ನು ನಡೆದು ಅದನ್ನು ತಿರಸ್ಕಾರ ಮಾಡಿ ನೀ ಈ ಕಡೆಗೆ ಬಂದಿ ಅಂತ ಕೇಳಿನಿ. ಇದು ಸತ್ಯ ಏನು? ಇದು ಖರೆ ಏನು? ತಪ್ಪು ಹೊರಸಿ ಹೊರಟಿಹೇನೆಂಬುದು ಸತ್ಯವೇ? ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಆ ಒಂದು ಘಟನೆಯಿಂದ ನಿನಗೆ ವೈರಾಗ್ಯ ಬಂದು, ತ್ಯಾಗ ಬಂದು, ಹುಟ್ಟಿಕೊಂಡಿರ್ತಕ್ಕಂಥ ಬಟ್ಟೆಯನ್ನ ಬೀಸಾಡಿ ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಬಂದಿದಿ. ಕೂದಲುಗಳಿಂದ ನಿನ್ನ ಮೈಯನ್ನು ಮುಚ್ಚಿಕೊಂಡು ಬಂದಿ ಅಂದ ಬಳಿಕ ನಿನ್ನ ಮೈ ಮೇಲೆ ಇನ್ನೂ ಮೋಹ ಇದ್ದಂಗದ ಅಲ್ಲ. ನೋಡ್ರಿ ಎಂಥ ಕಠಿಣ ಪ್ರಶ್ನೆ ಕೇಳ್ತಾರ ಅವರು. ಒಮ್ಮ ತ್ಯಾಗವನ್ನು ಮಾಡಿ ಬಂದಿದೆ ಅಂದ ಬಳಿಕ ಆ ಶರೀರದ ಮೇಲೆ ನಿನಗೆ ಮೋಹ ಇರಬಾರ್ದಾಗಿತ್ತು, ಆಸೆ ಇರಬಾರ್ದಾಗಿತ್ತು, ಲಜ್ಜೆ ಇರಬಾರ್ದಾಗಿತ್ತು. ಆದರೂ ಕೂಡ ನಿನ್ನ ಕೂದಲುಗಳಿಂದ ಮೈ ಮುಚ್ಚಿಕೊಂಡು ಬಂದಿದೆಯಲ್ಲ, ಇನ್ನೂ ನಿನಗೆ ಶರೀರದ ಮೇಲೆ ಆಸೆ ಇದ್ದಂಗದ. ತನು ಸೀರೆಯ ನಳಿದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ನಿನ್ನ ಅಂಗದ ಮೇಲೆ ಇನ್ನೂ ಮೋಹ ಅದ ಅಂದ ಬಳಿಕ ಮತ್ತ ಆ ಪರಮಾತ್ಮನ ಕೃಪೆ ಹೆಂಗಾಗಕ್ಕೆ ಸಾಧ್ಯ ಅದ? ಯಾಕ? ಅಂತರಂಗ ಬಹಿರಂಗ ಶುದ್ಧವಿದ್ದವರಿಗೆ ಪರಮಾತ್ಮನ ಒಲುಮೆ. ನಿನ್ನ ಬಹಿರಂಗದ ಮೇಲೆ ಇನ್ನೂ ಕೂಡ ನಿನಗೆ ಮೋಹ ಇದ್ದಂಗದಲ್ಲ ಅಂತ ತಿಳ್ಕೊಂಡು ಯಾವಾಗ ಇಂಥ ಕಠಿಣ ಪ್ರಶ್ನೆ ಕೇಳಿದ್ರು, ಪಾಪ ಬಸವಣ್ಣವ್ರ ಕಣ್ಣಾಗ ದಳದಳ ಅಂತ ನೀರು ಬಂದುಬಿಟ್ಟು ಅಂತ ದುಃಖ ಆತು ಅಂತ ಬಸವಣ್ಣವರಿಗೆ, ಅಲ್ಲಿರ್ತಕ್ಕಂಥ ಶರಣರಿಗೆ. ಬಳಲಿ ಬೆಂಡಾಗಿ ಬಂದಿರತಕ್ಕಂಥ ನನ್ನ ಮಗಳಿಗೆ ಪ್ರೀತಿಯಿಂದ ಕರೆದು ಉಪಚಾರವನ್ನು ಮಾಡುವುದನ್ನು ಬಿಟ್ಟು ಮೈ ಮೇಲೆ ಇರ್ತಕ್ಕಂಥ ಬಟ್ಟೆಯೆಲ್ಲ ತೆಗೆದು ಒಗದಿ ನಿಜ, ಆದ್ರೆ ಕೂದಲುಗಳಿಂದ ಮೈಯರ ಯಾಕೆ ಮುಚ್ಚಿಕೊಂಡು ಬಂದು, ಇನ್ನೂ ಶರೀರದ ಮೇಲೆ ನಿನಗೆ ಮೋಹ ಇದ್ದಂಗೆ ಐತಿಲ್ಲ ಅಂತ ತಿಳ್ಕೊಂಡು ಇಂಥ ಕಠೋರವಾಗಿರ್ತಕ್ಕಂಥ ಪ್ರಶ್ನೆ ಯಾವಾಗ ಕೇಳಿದ್ರು ಮಹಾದೇವಿಯನ್ನು ಧೈರ್ಯ ಗುಂದಲಿಲ್ಲ, ಅಧೈರ್ಯ ಆಗಲಿಲ್ಲ. ಬಹಳ ದಿಟ್ಟ ಹೆಣ್ಮಗಳು. ಯಾಕೆ ಈ ಕೇಶವೆಂಬ ಸೀರೆಯನ್ನು ನಾನು ಮುಚ್ಕೊಂಡು ಬಂದೆ ಅನ್ನೋದಕ್ಕೆ ಉತ್ತರ ಹೇಳ್ತಾಳ. ಎಂಥ ಮಾತು! ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ ಎಲ್ಲದೆ ಕಾಡದಿರಣ್ಣ ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾಗಿದವಳ. ಅಯ್ಯ ಪ್ರಭುದೇವರೇ,
ಈ ಕೂದಲುಗಳಿಂದ ಮೈಯಾದರೂ ಕೂಡ ಯಾಕೆ ಮುಚ್ಕೊಂಡು ಬಂದಿ ಅಂತ ತಿಳ್ಕೊಂಡು ಕೇಳ್ತಿರಲ್ಲ. ಎಂಥ ಪ್ರಶ್ನೆ ಪ್ರಭುದೇವರೇ ಇದು. ಒಂದು ಹಣ್ಣು ಆಗ್ಯದ ಅನ್ನೋದಕ್ಕೆ ಸಾಕ್ಷಿ ಏನು? ಈಗೊಂದು ಸೇಬು ಹಣ್ಣು ಐತಿ ತಂಗಿ, ಅದು ಚಲೋ ಹಣ್ಣು ಆಗೈತಿ ಅನ್ನೋದಕ್ಕೆ ಸಾಕ್ಷಿ ಏನು? ಮ್ಯಾಲ ಬಣ್ಣ ಬಂದಿರ್ತದಲ್ಲ, ಹಳದಿನೋ ಕೆಂಪೋ. ಇವತ್ತು ಒಂದು ಮಾವಿನ ಫಲ ಚೆನ್ನಾಗಿ ಫಲ ಆಗ್ಯದ ಅನ್ನೋದಕ್ಕೆ ಏನು ಸಾಕ್ಷಿ? ಮ್ಯಾಲ ಬಣ್ಣ ಬದಲಾಗಿರ್ತದ. ಫಲ ಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಯಾವಾಗ ಆ ಹಣ್ಣಿನೊಳಗಿರ್ತಕ್ಕಂಥ ಸತ್ವ ಅದು ಪಕ್ವ ಆಗಿರ್ತದ, ಪಕ್ವ ಆದಮೇಲೆ ಹೊರಗಿನ ಸಿಪ್ಪಿಗೆ ಬಣ್ಣ ಬಂದಿರ್ತದ. ಹಂಗ ಪ್ರಭುದೇವರೇ, ನಾನು ಕೂಡ ಆ ಹಣ್ಣು ಯಾವ ರೀತಿಯಾಗಿ ಪಕ್ವವಾಗಿದೆಯೋ ಪಕ್ವವಾಗಿರ್ತಕ್ಕಂಥವಳು. ಒಬ್ಬ ರಾಜನ ಸುಖದ ಸುಪ್ಪತ್ತಿಗೆಯನ್ನೆಲ್ಲ ತ್ಯಾಗ ಮಾಡಿ ಈ ಪ್ರಪಂಚದ ವೈಭೋಗಗಳ ಏನೂ ನನಗೆ ಬೇಕಾಗೇ ಇಲ್ಲ ಅಂತ ತಿಳ್ಕೊಂಡು ಹುಟ್ಟಿರ್ತಕ್ಕಂಥ ಸೀರೆ ಕುಪ್ಪಸಗಳನ್ನು ತ್ಯಾಗ ಮಾಡಿ ಕೂದಲುಗಳಿಂದ ಮೈ ಮುಚ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿನಿ ಅಂತಂದ್ರೆ ಈ ಹಣ್ಣು ಪಕ್ವ ಆಗ್ಯದಂತ ತಿಳ್ಕೊಳ್ಬೇಕು. ನಾನು ಆಧ್ಯಾತ್ಮಿಕ ಸಾಧನೆಯಿಂದ, ಶಿವಯೋಗ ಸಾಧನೆಯಿಂದ, ಸದ್ಗುಣ ಸದಾಚಾರದಿಂದ ನಾನು ಪರಿಶುದ್ಧಳಿದ್ದೇನೆ ಅಂತ ನೀವು ತಿಳ್ಕೊಳ್ಬೇಕು. ಆದ್ರೆ ಕೂದಲಾದರೂ ಕೂಡ ಯಾಕೆ ಮೈ ಮುಚ್ಕೊಂಡು ಬಂದಿದ್ದೀ ಕೂದಲುಗಳು ಅಂತ ತಿಳ್ಕೊಂಡು ನೀವು ಕೇಳಿದ್ದೆ. ಆದ್ರೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆಯಲ್ಲದೆ ಬೇರೆ ಏನು ಕಾರಣ ಅಲ್ಲ. ಯಾವ ಕಾರಣಕ್ಕಾಗಿ ನನ್ನ ಶರೀರವನ್ನು ಮುಚ್ಕೊಂಡು ಬಂದಿನಿ ಅಂತಂದ್ರೆ, ಈ ಶರೀರದಲ್ಲಿ ಇರ್ತಕ್ಕಂಥ ಕಾಮನ ಮುದ್ರೆ ಈ ಪ್ರಪಂಚಕ್ಕೆ ತೋರಿಸಬಾರ್ದು. ಯಾಕ? ಮನಸ್ಸು ಅಪವಿತ್ರ ಆಗ್ತದ ಅನ್ನೋ ಕಾರಣಕ್ಕಾಗಿ. ನಾನೇನು ಪವಿತ್ರಳೇ, ನನ್ನ ಶರೀರವನ್ನು ಯಾಕೆ ಮುಚ್ಕೊಂಡು ಬಂದಿನಿ ಅಂತಂದ್ರೆ ನನ್ನ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ ಈ ಶರೀರವನ್ನು ಮುಚ್ಚಿಕೊಂಡು ಬಂದಿನಿ ಅಂತಾಳ ಅವಳು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು. ಮಹಾದೇವಿ ಅಂತಂದ್ರೆ ಗುರುಲಿಂಗ ದೇವರ ಶಿಷ್ಯಳು. ಅವಳಿಂದ ದೀಕ್ಷೆಯನ್ನು ಪಡ್ಕೊಂಡು ಅನುಗ್ರಹ ಪಡ್ಕೊಂಡವಳು. ಒಳ್ಳೆಯ ದಂಪತಿಗಳಾಗಿರ್ತಕ್ಕಂಥ ಯಾರು ತಂದೆ ತಾಯಿ ಹೆಸರೇನ್ರಿ? ಸುಮತಿ ನಿರ್ಮಲ ಶೆಟ್ಟಿಯ ಮಗಳಾಗಿ ಒಳ್ಳೆಯ ಧರ್ಮವಂತಳಾಗಿ ಇಂಥ ಅನುಭವ ಮಂಟಪಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಬರಬೇಕು ಎಂಬತಕ್ಕಂಥ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲೇನೋ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತ ತಿಳ್ಕೊಂಡು ಈ ಕೂದಲುಗಳಿಂದ ಮೈ ಮುಚ್ಚಿಕೊಂಡಿನೇ ಹೊರತು ಮತ್ಯಾವ ಕಾರಣಕ್ಕಾಗಿಯೂ ಕೂಡ ಅಲ್ಲ ಅಂತಳ ಮಹಾದೇವಿ. ಇಂಥ ಒಂದಲ್ಲ ಎರಡಲ್ಲ 108 ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಕಷ್ಟು ಪ್ರಶ್ನೆಗಳದಾವ. ಅದನ್ನು ಹೇಳಬೇಕು ಅಂತಂದ್ರೆ ಒಂದು ದಿವಸ ನಮಗೆ ಇಲ್ಲಿ ಸಾಲೋದಿಲ್ಲ. ಸುಮ್ಮನೆ 1-2 ವಚನಗಳನ್ನು ಹೇಳಿದ್ದೇನೆ. ಯಾವಾಗ ಇಂತಿಂಥ ಕಠಿಣ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ಉತ್ತರ ಕೊಡ್ತಾಳ ಮಹಾದೇವಿ. ಆವಾಗ ಅಲ್ಲಮ ಪ್ರಭುದೇವರಂತಾರ, ಇದು ಲೇಸಾಯಿತ್ತು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಾಣಿಸುವಂತೆ, ಸ್ಥಾಣುವೀರನ ಮರೆಯ ಚೋರನಂತೆ ಎಲ್ಲಿ ನೋಡಿದೊಡೆಯು ಗುಹೇಶ್ವರನೆಂಬ ಭಾವ ಒಂದಾಯಿತ್ತು. ಶರಣು ಶರಣಾರ್ಥಿಯಲೆ ತಾಯೇ, ಶರಣು ಶರಣಾರ್ಥಿ ಅಂದರು ನೋಡ್ರಿ. ಮಹಾದೇವಿ ವಯಸ್ಸಿನಾಗ ಸಣ್ಣವಳವ ನೀನು, ಆದ್ರ ಜ್ಞಾನದೊಳಗೆ ನನಕ್ಕಿಂತ ದೊಡ್ಡವಳು. ತುಂಬಿದ ಲೆಕ್ಕಕ್ಕೆ ಮತ್ತೊಂದು ಕಡೆಗಾಣಿಸುವಂತೆ. ನೋಡ್ರಿ ನಮ್ಮ ಶರಣರ ವಚನಗಳು ಎಷ್ಟು ಅದ್ಭುತ. ಈಗ ನಮ್ಮ ಎಲ್ಲಪ್ಪಗೆ ಕೇಳ್ತೀನಿ, ತಮ್ಮ 10 ಕೂಡಿಸೋರು ಎಷ್ಟು? 20. ಇವರಿಗೆ ಕೇಳ್ತೀನಿ 10 ಕೂಡಿಸೋರು ಎಷ್ಟು? 20. ನಿಮಗೆ ಕೂಡ ಕೇಳ್ತೀನಿ 10 ಕೂಡಿಸಿದ್ರೆ, ಇವರಿಗೆ ಕೇಳಿದ್ರು 10 ಕೂಡಿಸಿದ್ರೆ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಮಂದಿಗೆ ಕೇಳಿದ್ರು ಸಹಿತ 10 ಕೂಡಿದ್ರೆ 20 ಅನ್ನೋದು ಹೆಂಗ ಸರಿಯಾದ ಉತ್ತರವೋ ಹಂಗ 100 ಅಲ್ಲ 1000 ಪ್ರಶ್ನೆ ಕೇಳಿದ್ರು ಕೂಡ ತಾಯಿ ನೀ ಸರಿಯಾದ ಉತ್ತರನೇ ಕೊಡ್ತಿ, ನೀ ದೊಡ್ಡವಳು ಅಂತ ತಿಳ್ಕೊಂಡು ಶೂನ್ಯ ಪೀಠದಿಂದ ಇಳಿದು ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾರು? ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಸಾಮಾನ್ಯರೇನು? ಮಾಯೆಯನ್ನು ಗೆದ್ದಿರ್ತಕ್ಕಂಥ ಮಹಾನ್ ಯೋಗಿ, ಶೂನ್ಯ ಪೀಠದ ಅಧಿಪತಿ. ಒಬ್ಬ 16 ವಯಸ್ಸಿನ ಆ ಮಹಾದೇವಿಗೆ ಶೂನ್ಯ ಪೀಠದಿಂದ ಇಳಿದು ಬಂದು ನೀ ನನಗಿಂತಲೂ ದೊಡ್ಡವಳು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾಳ ಅಂತಂದ್ರೆ, ಯವ್ವಾ ಮಹಾದೇವಿ ಎಂಥವಳು. ಮಹಾದೇವಿ ಅಂತಂದ್ರೇನು? ನೀವು ಎಂಥವರು, ಹೆಣ್ಣು ಮಕ್ಕಳು ಎಂಥವರು, ಸಾಮಾನ್ಯರೇನು? ಹೆಣ್ಣು ಅಂತಂದ್ರೆ ಸಾಮಾನ್ಯ ಅಲ್ಲ,
ಎಂಥ ಶಕ್ತಿ ಇರ್ತದ ಅನ್ನೋದಕ್ಕ ಅನುಭವ ಮಂಟಪ ಇವತ್ತು ಇಲ್ಲಿ ಸಾಕ್ಷಿಯಾಗಕತ್ತದ. ಯಾವಾಗ ಅಲ್ಲಮ ಪ್ರಭುದೇವರೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಅಲ್ಲಿ ಇರ್ತಕ್ಕಂಥ 770 ಶರಣೀರೆಲ್ಲರೂ ಕೂಡ ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರು. ಚನ್ನಬಸವಣ್ಣವರಂತಾರ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕಳ 1 ವಚನ ನಿರ್ವಚನ ಕಾಣ. ನೋಡ್ರಿ, ಚನ್ನಬಸವಣ್ಣವರಂತಾರ ಮಹಾದೇವಿಯ ಅಕ್ಕನ 1 ವಚನ ನಿರ್ವಚನ. ಏನು ಪುರಾತನರು ಬಸವಾದಿ ಪ್ರಮತರು ಏನೇನು ವಚನಗಳ ಬರೆದಾರಲ್ಲ, ಏನು ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಅದ ಅಲ್ಲ, ಎಲ್ಲರಿಗಿಂತ ಹೆಚ್ಚಿನ ಜ್ಞಾನ ಮಹಾದೇವಿ ಅಕ್ಕ ನಿನ್ನ ಜ್ಞಾನ ಅಂತ ತಿಳ್ಕೊಂಡು ಯಾವಾಗ ಚನ್ನಬಸವಣ್ಣವ್ರು ಹೇಳಿದ್ರೋ, ಅಲ್ಲೇ ಇರ್ತಕ್ಕಂಥ ಸೊನ್ನಲಾಪುರದ ಸಿದ್ದರಾಮೇಶ್ವರರು ಹೇಳ್ತಾರ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಅಂತಂದ್ರೆ ಈ ಪ್ರಪಂಚದ ಜನ ಏನೋ ಸಾಮಾನ್ಯಳು ಅಂತ ತಿಳ್ಕೊಂಡಾರ, ಮಕ್ಕಳನ್ನ ಹೆರ್ತಕ್ಕಂಥ ಯಂತ್ರ ಅಂತ ತಿಳ್ಕೊಂಡಾರ, ಸೇವೆಯನ್ನ ಮಾಡ್ತಕ್ಕಂಥ ಆಳು ಅಥವಾ ದಾಸಿ ಅಂತ ತಿಳ್ಕೊಂಡಾರ. ಆದ್ರೆ ಗಂಡಿಗಿಂತ ಹೆಣ್ಣು ಸಾಮಾನ್ಯಳಲ್ಲ, ಗಂಡಿನಷ್ಟೇ ಸಮರ್ಥಳು ಎಂಬತಕ್ಕಂಥದ್ದನ್ನ ಮಹಾದೇವಿ ಈ ಅನುಭವ ಮಂಟಪದೊಳಗೆ ಮಾಡಿ ತೋರಿಸಿದ್ರು ಅಂತ ತಿಳ್ಕೊಂಡು ಎಲ್ಲ ಶರಣೀಯರು, ಅದರಲ್ಲಿ ವಿಶ್ವಗುರು ಬಸವಣ್ಣನವರಂತಾರೆ, ಹೆಂಗೂಸಿ ನಂಗವ ನೋಡಿರೆ ಪುರಾತನರು, ಬಾಲತನದಂಗವ ನೋಡಿರೆ ಪುರಾತನರು, ಬ್ರಹ್ಮವನಾಚರಿಸಿ ತನ್ನ ಮರೆದಿಪ್ಪ ನೋಡಿರೆ ಲಿಂಗವಂತರು, ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಒಗದೆ ಇಪ್ಪ ಇರುವು ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಾಯಿತ್ತು. ಮಹಾದೇವಿ ಅವ್ವ ನೀನು ದೊಡ್ಡವಳವ, ಎಷ್ಟು ದೊಡ್ಡವಳು ಅಂತಂದ್ರೆ ಏನು ಈ ಪ್ರಪಂಚ ಅದಲ್ಲ, ಈ ಪ್ರಪಂಚದ ಜನರಿಗೆ ನೀನೇನದಿಯಲ್ಲ, ಈ ಪ್ರಪಂಚದ ಎಲ್ಲ ಜನರಿಗೂ ಕೂಡ ನೀನು ಅಕ್ಕಳ ಸ್ವರೂಪಳು ಅಂತ ತಿಳ್ಕೊಂಡು ಮಹಾದೇವಿಗೆ ಅಕ್ಕ ಮಹಾದೇವಿ ಅಂತ ಬಿರುದನ್ನು ಕೊಟ್ಟರು ವಿಶ್ವಗುರು ಬಸವಣ್ಣನವರು. ನೋಡ್ರಿವಾ, ಮಹಾದೇವಿಗೆ ಅಕ್ಕ ಅನ್ನೋ ಬಿರುದು ಬರಬೇಕಾಗಿತ್ತು ಅಂತಂದ್ರೆ ಸಾಮಾನ್ಯವಾಗಿ ಬರಲಿಲ್ಲ. ಇಷ್ಟೊಂದು ತಪಸ್ಸು, ಇಷ್ಟೊಂದು ಪರೀಕ್ಷೆ. ಬಸವಣ್ಣನವರಿಗೆ ಅಣ್ಣ ಬಸವಣ್ಣ ಎಂಬತಕ್ಕಂಥ ಬಿರುದು ಬರಬೇಕಾಗಿತ್ತು ಅಂತಂದ್ರೆ ಹಂಗ ಬರಲಿಲ್ಲ. ಏನದು? ಭಕ್ತಿಯ ಭಾಂಡಾರಿಯಾದ, ಜ್ಞಾನದ ಖಣಿಯಾದ, ಸಾಮರಸ್ಯದ ಸಾರವಾದ, ಹೌದಲ್ಲ? ಇಷ್ಟೆಲ್ಲ ಆದ ಬಳಿಕ ಬಸವಣ್ಣನವರಿಗೆ ಅಣ್ಣ ಬಸವಣ್ಣ ಭಕ್ತಿ ಭಾಂಡಾರಿ. ಪ್ರಭುದೇವರಿಗೆ ಅಲ್ಲಮ ಪ್ರಭುದೇವರು ಅಂತ ಹೆಸರು ಬರಬೇಕಾಗಿತ್ತು ಅಂತಂದ್ರೆ ಹಂಗ ಬರಲಿಲ್ಲ. ಮಾಯನ್ನು ಗೆದ್ದಾಗ ಅಲ್ಲಮ ಪ್ರಭುದೇವರು ಅಂತ ಹೆಸರು ಬಂತು. ಹಂಗೋ ಇಲ್ಲಿ ನಮ್ಮ ಖೇಡಗಿಯ ಗ್ರಾಮದಲ್ಲಿಯೂ ಕೂಡ ಒಂದಲ್ಲ ಎರಡಲ್ಲ 61 ವರ್ಷ ಪೂರೈಸಿರ್ತಕ್ಕಂಥ ನಮ್ಮ ಶಿವಬಸವರಾಜೇಂದ್ರ ಸ್ವಾಮಿಗಳಿಗೂ ಕೂಡ ಬಹಳ ದೊಡ್ಡ ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಮಹಾನ್ ಲಿಂಗ ಪೂಜಾ ಲೋಲರು, ಪೂಜ್ಯಪಾದರು ಅಷ್ಟೇ ಅಲ್ಲ, ಬಂದವರ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಮಹಾತ್ಮ ಎಂಬತಕ್ಕಂಥ ಬಿರುದು ಕೂಡ ಹಂಗ ಬರಲಿಲ್ಲ. ಅವರು ಮಾಡಿರ್ತಕ್ಕಂಥ ಪೂಜಾ ಜಪ ತಪ ಅನುಷ್ಠಾನ ಯಾರು ಎಂಥದೇ ನೋವು ತಗೊಂಡು ಬರಲಿ, ಎಂಥದೇ ಕಷ್ಟ ಕಾರ್ಪಣ್ಯಗಳನ್ನು ತಗೊಂಡು ಬರಲಿ, ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಯಾವುದೇ ರೀತಿಯ ಭೇದವನ್ನು ಮಾಡದೆ ಎಲ್ಲರೂ ನನ್ನವರು ಎಂಬತಕ್ಕಂಥ ಒಪ್ಪಿಕೊಳ್ಳುವ ದೊಡ್ಡ ಗುಣ ಇದ್ದ ಕಾರಣಕ್ಕಾಗಿಯೇ ಇವತ್ತು ಅವರ ಕಾರ್ಯಕ್ರಮ ಷಷ್ಠಬ್ದಿ ಪೂರ್ತಿ ಕಾರ್ಯಕ್ರಮ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಸದ್ಭಕ್ತರ ಸಮ್ಮುಖದಲ್ಲಿ ಅನೇಕ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇಂಥದೊಂದು ಕಾರ್ಯಕ್ರಮ ನಡೀತದ ಅಂತಂದ್ರೆ ಇದು ಹಂಗ ಅಲ್ಲ. ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಅವರು ಮಾಡಿರ್ತಕ್ಕಂಥ ಅನುಷ್ಠಾನದ ಬಲ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಯಾರೂ ಕೂಡ ಮರಿಬಾರದು. ಅದಕ್ಕೆ ಇಲ್ಲಿ ಅಕ್ಕ ಮಹಾದೇವಿ ಯಾವ ರೀತಿಯಾಗಿ ಕಲ್ಯಾಣಕ್ಕೆ ಬಂದಳು, ಯಾವ ರೀತಿಯಾಗಿ ಆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಳು ಎಂಬತಕ್ಕಂಥ ವಿಚಾರ ನಾವು ಇವತ್ತಿನ ದಿವಸ ಬಸವ ಪುರಾಣದಲ್ಲಿ ಕೇಳ್ತಾ ಇದ್ದೀವಿ. ನಾಳೆ ಏನು ತಂಗಿ?